ದರ ಏರಿಕೆ ಆಗ್ತಾ ಇದೆ ಬೇರೆ ನಾಗಮೋಹನ್ ದಾಸ್ ಆಮೇಲೆ ಯಾರ ಅಲ್ಲ ಅಲ್ಲ ಅದರಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ ನಾಗಮೋಹನ್ ದಾಸ್ ಇದರಲ್ಲಿ ಅದು ಮಾಡೇ ಮಾಡಿ ಇವತ್ತು ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ 40% ಏನು ಬಿಜೆಪಿ ಮೇಲೆ ಆಪಾದನೆಯನ್ನ ಮಾಡಿದ್ರು, ಪೇ ಸಿಎಂ ಅಂತ ಆಪಾದನೆ ಮಾಡಿದ್ರು, ಅದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಕೊಟ್ಟಿದ್ದಾರೆ. ಇವತ್ತು ಯಾರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಈಗಾಗಲೇ ಹೈಕೋರ್ಟ್ ಅಲ್ಲೂ ಕೂಡ ಕೇಸ್ ಹಾಕಿದ್ರು, ಆ ಕೋರ್ಟ್ಗೂ ಸರಿಯಾಗಿ ಹೋಗ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು. ಆಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು, ಲೋಕಾಯುಕ್ತದಲ್ಲೂ ಕೂಡ 40% ಅನ್ನೋದೇ ಸುಳ್ಳು, ಆ ಥರದ್ದು ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳನ್ನು ಕೊಡೋದರಲ್ಲಿ ಕಾಂಟ್ರಾಕ್ಟರ್ಗಳು ವಿಫಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಈ 40% ಏನು ಕಾಂಟ್ರಾಕ್ಟರ್ ಆಪಾದನೆ ಮಾಡಿದ್ದಾರೆ ಅಷ್ಟೇ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ. ಯಾರು ತಗೊಂಡಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ, ಎಷ್ಟು ತಗೊಂಡಿದ್ದಾರೆ, ಇದು ಯಾವುದೂ ಇಲ್ಲ. ಅಂದರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಸುಳ್ಳು ಕಥೆಗಳನ್ನು ಕಟ್ಟಿ ಜನರಿಗೆ ಮರಳು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಂದರೆ ಅವರು ಪೇ ಸಿಎಂ ಹೇಳಿದ್ದು ಸುಳ್ಳು, 40% ಕಮಿಷನ್ ತಗೊಂತಾರೆ ಬಿಜೆಪಿ ಅಂತ ಹೇಳಿರೋ ಸುಳ್ಳು. ಇವರು ಇವತ್ತು ಸುಳ್ಳಿನ ಸರದಾರರಾಗಿ ಆ ಸುಳ್ಳಿನ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದಾರೆ, ಅಧಿಕಾರದ ಪದವಿಯನ್ನು ಹಿಡಿದಿದ್ದಾರೆ. ಇವತ್ತು ನಾನು ಈ ಸುಳ್ಳಿನ ಮೇಲೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಹೇಳಿದ್ದೆಲ್ಲ ಎಲ್ಲೂ ಪ್ರೂವ್ ಆಗಿಲ್ಲ, ಲೋಕಾಯುಕ್ತ ಪ್ರೂವ್ ಆಗಿಲ್ಲ, ಕೋರ್ಟಲ್ಲೂ ಪ್ರೂವ್ ಆಗಿಲ್ಲ, ನಿಮ್ಮ ನಾಗಮೋಹನ್ ದಾಸ್ ನೀವೇ ನೇಮಕ ಮಾಡಿದ ಆಯೋಗದಿಂದನೂ ಪ್ರೂವ್ ಆಗಿಲ್ಲ. ಅಂದಮೇಲೆ ನೀವು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ, ಮೋಸದಿಂದ ಅಧಿಕಾರಕ್ಕೆ ಬಂದ್ರಿ, ಹಿಂಬಾಗಿಲಿಂದ ಅಧಿಕಾರಕ್ಕೆ ಬಂದ್ರಿ. ಅದಕ್ಕೆ ಯಾವುದೇ ನೈತಿಕ ಅಧಿಕಾರ ಇಲ್ಲ. ನೀವು ಅಧಿಕಾರದಲ್ಲಿ ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳಾಗಿ ನೀವು ಮಂತ್ರಿಗಳಾಗಿ ಕೂತ್ಕೊಳ್ಳೋ ಅಂಥದ್ದಕ್ಕೆ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದೀರಾ. ಸುಳ್ಳು ಆಪಾದನೆಗಳ ಮೇಲೆ ನೀವು ಗೋಪುರಗಳನ್ನು ಕಟ್ಟಿದ್ದೀರಾ. ಅದರಿಂದ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಸರ್ಕಾರ ಸುಳ್ಳು ಹೇಳಿ ಬಂದಿರುವಂಥ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ ಸರ್? ಈಗಾಗಲೇ ಕೋರ್ಟಲ್ಲಿ ಇದೆ, ಹೈಕೋರ್ಟಲ್ಲಿ ನಡೀತಾ ಇದೆ, ಅಲ್ಲಿಗೆ ಅಟೆಂಡೇ ಆಗ್ತಾ ಇಲ್ಲ. ಮುನ್ರತ್ನಮ್ಮ ಕೇಸಲ್ಲಿ ಹೈಕೋರ್ಟಲ್ಲಿ ನೋಟಿಸ್ ಕೊಟ್ಟರು ಅಟೆಂಡ್ ಆಗ್ತಾ ಇಲ್ಲ ಸರಿಯಾಗಿ. ಸಾಕ್ಷ್ಯಗಳನ್ನು ಕೋರ್ಟ್ ಇವ್ರ ಥರ ರಾಜಕೀಯ ಪ್ರೇರಿತವಾದಂಥ ಒಂದು ಏನು ಕೇಸ್ಗಳಿದೆ, ಕೋರ್ಟಲ್ಲಿ ಸಾಕ್ಷಿ ಕೊಡಬೇಕು. ಸಾಕ್ಷಿಗಳಿಲ್ಲದೆ ಕೋರ್ಟಲ್ಲಿ ಯಾವುದು ಅಪ್ರೂವ್ ಆಗೋದೇ ಇಲ್ಲ. ಅದರಿಂದ ಈಗ ಸಾಕ್ಷಿ ಕೊಡೋದ್ರಲ್ಲೇ 2 ವರ್ಷ ಆಯಿತು ಇವರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ. ಈ ಮನೆಯಾಳ ಕಾಂಗ್ರೆಸ್ ಅವರು 2 ವರ್ಷ ಆದರೂ ಸಾಕ್ಷಿ ಕೊಡೋಕ್ಕಾಗಿಲ್ಲ ಹೈಕೋರ್ಟಲ್ಲಿ. ಕೇಸೇನೋ ಹಾಕ್ಸ್ಬಿಟ್ರೆ ಯಾವರನ್ನೋ ಹಿಡಿದು, ಇಲ್ಲಿ ಸಾಕ್ಷಿನೇ ಕೊಡೋಕ್ಕಾಗದೇ ಇರೋಂಥ ಯೋಗ್ಯತೆ ಇಲ್ಲದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಸುಳ್ಳುಗಳನ್ನು ಹೇಳಿ ಬಿಜೆಪಿ ಮೇಲೆ ಆಪಾದನೆಯನ್ನು ಮಾಡಿ ಬಂದಂಥ ಸರ್ಕಾರ ಒಂದು ಕ್ಷಣನೂ ಕೂಡ ನೈತಿಕತೆ ಇದ್ದರೆ ಅವರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಸರ್, ಇದು ಪೇ ಸಿಎಂ ಮತ್ತೆ 40% ಕಮಿಷನ್ ಅಂತ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು ಅವರು, ಇವಾಗ ಸುಳ್ಳು ಅಂತ ಆಗಿದೆ. ನೀವು ಇದನ್ನೇ ರಾಷ್ಟ್ರ ಮಟ್ಟದಲ್ಲೂ ಪ್ರಚಾರ ಮಾಡ್ತೀರಾ? ಗ್ಯಾರಂಟಿ. ಇದನ್ನ ಈಗೇನು ಬಂದಿದೆ ವರದಿಯ ಪೂರ್ತಿ ರಿಪೋರ್ಟನ್ನು ನಾವು ತಗೊಂತೀರಿ. ಇದನ್ನ ಇಟ್ಕೊಂಡು ಈಗಾಗಲೇ ಲೋಕಾಯುಕ್ತ ಕೊಟ್ಟಿದ್ದಾರೆ. ಈ ವರದಿಯನ್ನು ಇಟ್ಕೊಂಡು ಇಡೀ ರಾಜ್ಯವ್ಯಾಪಿ ಕಾಂಗ್ರೆಸ್ ಅವರು ಸುಳ್ಳಿನ ಸರದಾರರು, ಮೋಸಗಾರರು, ಜನಗಳಿಗೆ ಮೋಸವನ್ನ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯವ್ಯಾಪಿ ನಾವು ಇದನ್ನ ತಗೊಂಡು ಹೋರಾಟವನ್ನ ನಾವು ಮಾಡ್ತೀರಿ. ಸರ್, ಇದು ನಾವು ಹೇಳಿದ್ದಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದವರು. ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾಖಲೆಗಿಂತ ಅವ್ರ ದಾಖಲೆನೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಮಾನ ಮರ್ಯಾದೆ ಇರಬೇಕಲ್ಲ. ಇವಾಗ ಯಾವನೋ ಹೇಳ್ಬಿಡ್ತಾನೆ, ಅದನ್ನ ತಗೊಬೇಕಾದ್ರೆ ನಿನ್ನ ಯೋಗ್ಯತೆಗೆ ನೀನು MLA ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಿಯಲ್ಲ, ಯಾವ ಕೇಸ್ ತಗೊಬೇಕು, ಯಾವ ತಗೊಬಾರ್ದು ಅಂತ ಜ್ಞಾನ ಬೇಡವಾ ನಿನಗೆ? ಯಾರೋ ಹೇಳ್ಬಿಟ್ರು ನಾಳೆ ನಿಮ್ಮ ರಾಹುಲ್ ಗಾಂಧಿ ಓಡೋ ಊಟ ದೇಶ ಬಿಟ್ಟು ಅಂತ, ತಗೊಂಬಿಡ್ತೀಯ ನೀನು? ತಗೊಂತೀಯ ನೀನು? ತಗೊಳಕ್ಕಾಗೋದೇ ಇಲ್ಲ. ನೀನು ಮಾನ ಮರ್ಯಾದೆ ಇದ್ದರೆ ಕೇಸನ್ನು ಸ್ಟಡಿ ಮಾಡಬೇಕಾಯ್ತು, ದಾಖಲೆ ಕೊಡು ಅಂತ ಕೇಳಬೇಕಾಯ್ತು. ಕೇಳ್ದಿರಾ BJP ಮೇಲೆ ಸುಳ್ಳು ಆಪಾದನೆಯನ್ನು ಮಾಡದೆ ಅವರೆಷ್ಟು ಅಪರಾಧಿಗಳು, ಯಾರು ಕಂಪ್ಲೇಂಟನ್ನು ಕೊಟ್ಟರು ಕಾಂಟ್ರಾಕ್ಟರು ಎಷ್ಟು ಅಪರಾಧಿನೋ ಕಾಂಗ್ರೆಸ್ ಅವರು ಅಷ್ಟೇ ಅಪರಾಧಿಗಳು.